ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಮಾತಾಡಬೇಕು ತುಂಬ ಜನ ಸ್ಟೂಡೆಂಟ್ ಜೊತೆ. ಸರ್ ನಂದು ಸಿ ಇ ಟಿಯಲ್ಲಿ ಒಳ್ಳೆ ರ್ಯಾಂಕ್ ಬಂದಿಲ್ಲ, ನಂಗೆ ಬೇಕಾಗಿರೋ ಕಾಲೇಜ್ ಸಿಗ್ತಾ ಇಲ್ಲ, ಬೇಕಾಗಿರೋ ಕೋರ್ಸ್ ಸಿಗ್ತಾ ಇಲ್ಲ, ಸೊ ನಾನು ಡ್ರಾಪ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಅಂತ ತುಂಬ ಜನ ಮಕ್ಕಳು ಹೇಳ್ತಾ ಇದ್ರು. ಸೊ ಈ ವಿಡಿಯೋಲಿ ಕ್ವಿಕ್ಕಾಗಿ ಹೇಳ್ತೀನಿ ಮಕ್ಕಳು ನಾನು. ಸೊ ನೀವು ಡ್ರಾಪ್ ತೊಗೊಳ್ಬೇಕೋ ಬೇಡವೋ, ಡ್ರಾಪ್ ತೊಗೊಂಡು ಹೇಗೆ ಸ್ಟಡಿ ಮಾಡಬೇಕು, ವಾಟ್ ಯು ಟೆಸ್ಟ್ ಯುವರ್ ಸೆಲ್ಫ್, ಎಲ್ಲ ಕೆಲವೊಂದು ಡಿಸ್ಕಸ್ ಮಾಡ್ತೀನಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಸೊ ಫಸ್ಟ್ ಆಫ್ ಆಲ್ ನಾನು ಬಿಫೋರ್ ಹೇಳ್ತೀನಿ ಮಕ್ಕಳೇ, ಇಂಜಿನಿಯರಿಂಗೋಸ್ಕರ ನಾನಂತೂ ಸಿ ಇ ಟಿ ಆಗಲಿ ಜೆ ಇ ಆಗಲಿ ಯಾವುದೇ ಆಗಲಿ, ಇಫ್ ಯು ವಾಂಟ್ ಟು ಗೋ ಫಾರ್ ಇಂಜಿನಿಯರಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸ್, ನಾನು ಯಾವತ್ತೂ ಡ್ರಾಪ್ನ ಸಜೆಸ್ಟ್ ಮಾಡೋದೇ ಇಲ್ಲ. ಬಿಗಿನಿಂಗಲ್ಲೇ ಹೇಳ್ತಾ ಇದ್ದೀನಿ, ಐ ಪರ್ಸ್ನಲಿ ಫೀಲ್ ನಿಮ್ಮ ಡ್ರಾಪ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ, ನಿಮ್ಮದು ರ್ಯಾಂಕ್ ಎಷ್ಟೇ ಬಂದಿದ್ದು ನೆಸೆಸಿಟಿ ಇಲ್ಲ. ಸೊ ಐ ಡಿಸ್ಕಸ್ ಎವ್ರಿಥಿಂಗ್, ದಿಸ್ ಇಸ್ ಮೈ ಒಪಿನಿಯನ್. ಇಟ್ಸ್ ನಾಟ್ ಲೈಕ್ ಇಂದಕ್ಕೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಲೈಕ್ ನೀಟ್ ಎಲ್ಲ ಅಂತಲ್ಲ. ಇದು ನಾನು ಬಿಗಿನಿಂಗ್ ಹೇಳ್ತಾ ಇದ್ದೀನಿ ನಿಮಗೆ, ನೀಟ್ ಎಲ್ಲ ಆಬ್ವಿಯಸ್ಲಿ ಸೀಟ್ಸ್ ಎಲ್ಲ ಕಡಿಮೆ ಇರುತ್ತೆ, ಯು ಹ್ಯಾವ್ ಟು ಟೇಕ್ ಅ ಡ್ರಾಪ್. ಬಟ್ ಇಂಜಿನಿಯರಿಂಗ್ ಆ ರೀತಿ ಆಗೋದಿಲ್ಲ ಮಕ್ಕಳೇ. ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಇದು ನನ್ನ ಫಸ್ಟ್ ಒಪಿನಿಯನ್. ನೀವೇನು ತಲೆಯಲ್ಲಿ ಇಟ್ಕೊಂಡಿದ್ರೆ ಆಬ್ವಿಯಸ್ಲಿ ಆ್ಯಸ್ ಅ ಟೀಚರ್ ಐ ಕ್ಯಾನ್ ಟೇಕ್ ದ ಡ್ರಾಪ್. ಆ್ಯಂಡ್ ಸೊ ಡ್ರಾಪ್ ತೊಗೊಂಡ್ರೆ ಆಬ್ವಿಯಸ್ಲಿ ಇಟ್ಸ್ ಬೆನಿಫಿಟ್ ಫಾರ್ ಟೀಚರ್ಸ್ ಓನ್ಲಿನೋ. ಬಟ್ ನಾನು ಯಾವತ್ತೂ ಸಜೆಸ್ಟ್ ಮಾಡಿದ್ರೆ ಡ್ರಾಪ್ಗೆ. ಬಟ್ ಆದರೂ ಕೆಲವು ಮಕ್ಕಳನ್ನ ತೊಗೊಬೇಕಂತ ಹೇಳ್ತಾರೆ. ಸೊ ಲೆಟಸ್ ಸೇ ಹೂ ಕ್ಯಾನ್ ಟೇಕ್ ಅಂತ. ಓಕೆ, ಈಗ ಬಿಫೋರ್ ದ್ಯಾಟ್ ನೋಡಿ ಮಕ್ಕಳು, ಒಂದು ನೆನ್ಪಿಟ್ಕೊಳ್ಳಿ, ಸಿ ಇ ಟಿಯಲ್ಲಿ ಸಿ ಇ ಟಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಟ್ಸ್ ನಾಟ್ ಓನ್ಲಿ ಸಿ ಇ ಟಿ ಮಾರ್ಕ್ಸ್, ದೇ ವಿಲ್ ಆಲ್ಸೋ ಕನ್ಸಿಡರ್ ಬೋರ್ಡ್ ಮಾರ್ಕ್ಸ್. ಅದರಿಂದ ನೀವು ಈ ವರ್ಷ ಬೋರ್ಡ್ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಚೇಂಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯು ಕಾನ್ ಚೇಂಜ್ ಓನ್ಲಿ ದ್ಯಾಟ್. ತುಂಬ ಜನ ಮಕ್ಕಳು ಏನು ವಿಡ್ರಾ ಮಾಡ್ತೀನಿ ಮತ್ತೆ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಅದರಿಂದ ಪಿ ಯು ಸಿ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟು ಸಿ ಇ ಟಿಗೆ. ಬೇರೆ ಎಕ್ಸಾಮ್ಸ್ ಏನಾಗುತ್ತೆ, ನೀವು ಎಷ್ಟೇ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ತೊಗೊಂಡಿದ್ರು ಅಗೇನ್ ದೇ ವಿಲ್ ಕೌಂಟ್ ಓನ್ಲಿ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್ ಡಿಸೈಡ್ ಆಗುತ್ತೆ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡೋದು ಒಂದು ವರ್ಷ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಬಟ್ ಆಲ್ರೆಡಿ ಬೋರ್ಡ್ ಎಕ್ಸಾಮಲ್ಲಿ ಮಾರ್ಕ್ಸ್ ಕಳ್ಕೊಂಡಿದ್ರೆ ಇಟ್ ಅಗೇನ್ ಅಫೆಕ್ಟ್ ಯುವರ್ ಸಿ ಇ ಟಿ ರ್ಯಾಂಕ್ ಇವನ್ ನೆಕ್ಸ್ಟ್ ಇಯರ್ ಆಲ್ಸೋ. ತುಂಬ ಜನ, ಇನ್ಫ್ಯಾಕ್ಟ್ ತುಂಬ ಜನ ಮಕ್ಕಳನ್ನ ಹೇಳ್ತೀನಿ ಡ್ರಾಪ್ ತೊಗೊಂಡವರು, ತುಂಬ ಜನ ಮಕ್ಕಳು ಕಮೆಂಟ್ ಮಾಡ್ತಾಯಿದ್ರು, ಸರ್ ನಾನು ಲಾಸ್ಟ್ ಇಯರ್ ಡ್ರಾಪ್ ತೊಗೊಂಡು 20,000 ರ್ಯಾಂಕ್ ಬಂದಿತ್ತು, ಈಗ 50,000 ರ್ಯಾಂಕ್ ಬಂದಿದೆ ಸರ್ ಅಂತ ತುಂಬ ಜನ ಮಕ್ಕಳನ್ನ ಹೇಳ್ತಾ ಇದ್ದಾರೆ. ಅದರಿಂದ ಐ ಡೋಂಟ್ ವಾಂಟ್ ಯು ಟು ಡೂ ಮಿಸ್ಟೇಕ್. ಬಟ್ ಆದರೂ ಕೆಲವೊಬ್ರು ತೊಗೋಬೇಕು ಅನ್ಕೊಂತೀರಾ, ಐ ವಿಲ್ ಟೆಲ್ ವಾಟ್ ಟು ಡೂ. ಅರ್ಥ ಆಯ್ತು ಅದೊಂದು. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳೇ, ಇಟ್ಸ್ ವೆರಿ ವೆರಿ ಸ್ಯಾಡ್ ಟು ಸಿ ದಟ್. ಸೊ ನಮ್ಮ ಈಗ ನನಗೇನೋ ನಮ್ಮ ಎಜುಕೇಷನ್ ಸಿಸ್ಟಮ್ ಮೇಲೆ ಹೋಪ್ಸೇ ಹೋಗ್ತಾ ಇದೆ. ಆಫ್ಟರ್ ಸೀಯಿಂಗ್ ದಿಸ್ NTA ನೀಟ್ ರಿಸಲ್ಟ್ಸ್, ನಮ್ಮ KCET ರಿಸಲ್ಟ್, ನಮ್ಮ SLC ರಿಸಲ್ಟ್ಸ್, ನಿಮ್ಗೆ ಗೊತ್ತಲ್ಲ ಏನು SLC ರಿಸಲ್ಟ್ಸಲ್ಲಿ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಹಾಕಿ ಅದೇನೇನೋ ಮಾಡಿದ್ವು. ಅದಾದಮೇಲೆ ಈಗ KE ಸಿ ಇ ಟಿಯಲ್ಲಿ 40 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್. ಸೊ ತುಂಬ ಜನ ಮಕ್ಕಳು ಯಾರು ಈಗ 2000 ರ್ಯಾಂಕ್ ತೊಗೊಂಡಿದ್ದು ಅವರೆಲ್ಲನೂ ಆ್ಯಕ್ಚುಲಿ 1000 ಒಡೆ ತೊಗೊಬೇಕಾಗಿತ್ತು, 3000 ತೊಗೊಂಡು 1000 ಒಡೆ 1500 ಹಂಗೆ ತೊಗೊಬೇಕಾಗಿತ್ತು. ಏನಕ್ಕೆ ಅಂದರೆ ಬಿಕಾಸ್ ಯು ನಾಟ್ ಶ್ಯೂರ್. ಯಾವುದೋ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೊಟ್ಬಿಟ್ಟು ಅದನ್ನು ತೊಗೊತಾರೋ ಇಲ್ಲವೋ, ಅದನ್ನು ಸಾಲ್ವ್ ಮಾಡೋಕ್ಕೆ ಕನ್ಫ್ಯೂಷನ್ ತುಂಬ ಜನ ಮಕ್ಕಳು ಮಾರ್ಕ್ಸ್ ಕಳ್ಕೊಂಡಿದ್ದಾರೆ. ವೆರಿ ಸ್ಯಾಡ್. ಅಂದರೆ ಅದಾದಮೇಲೆ ಬೋರ್ಡ್ ಎಕ್ಸಾಮ್ 3 ಟೈಮು. ಸೊ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಇಯರ್. ಏನು ಪಾಲಿಸಿ ಚೇಂಜ್ ಮಾಡ್ತಾರೆ, ಏನು ಮಾಡ್ತಾರೆ ಯಾರೂ ಗೊತ್ತಿಲ್ಲ ಆ್ಯಕ್ಚುಲಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾಟ್ ಓನ್ಲಿ ಕರ್ನಾಟಕ ಲೆವೆಲ್, ಇವತ್ತು ಆಲ್ ಇಂಡಿಯಾ ನೀಟ್, ಓ ಮೈ ಗಾಡ್, ನೀಟ್ ಅಂತೂ ಕೇಳಲೇಬೇಡಿ, ನಾನು ಹೇಳಿಸೇ ಬೇಕಾಗಿಲ್ಲ. ಆಲ್ ಇಂಡಿಯಾ ರ್ಯಾಂಕ್ ಐ ಥಿಂಕ್ 70-80 ಜನ ಬಂದಿದ್ದಾರೆ. AR1 ಹಿಂಗೆ AR1 ಎಲ್ಲರೂ ಕೊಡ್ತಾ ಇದ್ದಾರೆ. ನಿಂಗೆ ಬೇಕನ್ನೋ AR1 ತಗೊಳ್ಳೋ ಎಲ್ಲರಿಗೂ ಆಲ್ ಇಂಡಿಯಾ ರ್ಯಾಂಕ್ 1. ನಾನು ಆಫ್ಟರ್ ರಿಸಲ್ಟ್ಸ್ ಕೇಮ್ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ಯಾರು ಟಾಪರ್ ನೀಟನ್ನು ಚೆಕ್ ಮಾಡ್ತಾ ಇದ್ದೀನಿ. ಎವ್ರಿ ವಿಡಿಯೋ ಒಂದೊಂದು ಟಾಪರ್ ಇಸ್ ದಟ್. ನನಗೆ ಶಾಕ್ ಆಗಿಬಿಡ್ತು. ಯಾವುದೋ ನ್ಯೂಸ್ ಆಡಲ್ಲಂತೂ 1 ಅಯ್ಯೋ ಕೇಳಲೇಬೇಡಿ. ಸೊ ಎಲ್ಲ ಏನು ವಿ ಡೋಂಟ್ ನೋ ಮಕ್ಕಳೇ. ಪಾಪ ಎಷ್ಟು ಜನ ನೀಟ್ ಡ್ರಾಪ್ ತೊಗೊಂಡಿದ್ರು. ವಾಟ್ ಅಬೌಟ್ ದಿಸ್? ಈ ಥರ ಎಲ್ಲ ಮಾಡೋದ್ರಿಂದ ಯಾರು ಮಕ್ಕಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾರಲ್ವಾ, ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡ್ತಾರೆ, ಅವ್ರು ತುಂಬ ಎಫೆಕ್ಟ್ ಆಗುತ್ತೆ. ಸೊ ದೇರ್ ಇಸ್ ನೋ ಸರ್ಟನಿಟಿ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಬಿಡಿ. ಈಗ ನಾನು ನೀಟ್ ಬಗ್ಗೆ ಮಾತಾಡೋಲ್ಲ, ಇಂಜಿನಿಯರಿಂಗ್ ಬಗ್ಗೆ KCET ಬಗ್ಗೆ ಮಾತಾಡ್ತೀನಿ. ಸೊ ಇದು ಇಂಜಿನಿಯರಿಂಗು. ಇಲ್ಲಿ ನಾನು ಬಿಗಿನಿಂಗ್ನ ಹೇಳ್ತೀನಿ ನಿಮಗೆ ಎಷ್ಟೊಂದು ಸೀಟ್ಸ್ ಇರುತ್ತೆ. ನೀವು ಹೇಳ್ಬೋದು ನನಗೆ, ಸರ್ ನನಗೆ CS ಬೇಕಾಗಿತ್ತು, ನನಗೆ ಸಿಗ್ತಾ ಇಲ್ಲ ಈಗ ಅಂದ್ಬಿಟ್ಟು. CS ಸಿಕ್ಕಿಲ್ಲ ಅಂದರೆ ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ರಿಲೇಟೆಡ್ ಸಬ್ಜೆಕ್ಟ್ಸ್. ಈಗ CS ನೀನು ಇಂಜಿನಿಯರಿಂಗ್ ಮಾಡೇ ಓದಬೇಕಾ? ಯು ಕಾಂಟ್ ಯು ಟೇಕ್ BSc ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡೋಕ್ಕಾಗಲ್ವಾ? ಇಲ್ಲ BCA ಮಾಡಿಕೊಂಡು ಸ್ವಲ್ಪ ಕೋಡಿಂಗ್ ಯು ಕ್ಯಾನ್ ಲರ್ನ್ ಆಲ್ಸೋನು, ಯು ಕ್ಯಾನ್ ಲರ್ನ್ ಸೈಮಲ್ಟೇನಿಯಸ್ಲಿ ಆಲ್ಸೋ. ಎಷ್ಟೊಂದು ನ್ಯೂಸ್ ಬರ್ತಾ ಇರುತ್ತೆ, ಮಕ್ಕಳು 10ನೇ ಕ್ಲಾಸ್ ಯಾರೋ ಮಗು ಅವ್ನು ಕೋಡಿಂಗ್ ಮಾಡಿ ಕಂಪ್ನಿ ಸ್ಟಾರ್ಟ್ ಮಾಡಿದಾನಂತೆ. ಸೊ ದೇರ್ ಲಾಟ್ ಆಫ್ ಥಿಂಗ್ಸ್. ಇಟ್ಸ್ ನಾಟ್ ಲೈಕ್ ಮೆಡಿಕಲ್. ಇಂಜಿನಿಯರಿಂಗ್ ಇಸ್ ನಾಟ್ ಲೈಕ್ ಮೆಡಿಕಲ್. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಐ ಆಮ್ ಅಗೇನೆಸ್ಟ್ ಡ್ರಾಪ್, ನಾನು ಬಿಗಿನಿಂಗ್ಲೇ ಹೇಳ್ತಾ ಇದ್ದೀನಿ. ಬಟ್ ನೀವು ಡ್ರಾಪ್ ತೊಗೊಂಡ್ರು ನಾನೇನು ಐ ಆಮ್ ನಾಟ್ ಸೇಯಿಂಗ್ ಆಲ್ಸೋ. ಬಟ್ ಕೆಲವು ಮಕ್ಕಳು ನಾನು ತೊಗೊಳ್ಲೇಬೇಕು ಅಂತ ಹೇಳ್ತಾರೆ. ಹೂ ಕ್ಯಾನ್ ಟೇಕ್ ದ ಡ್ರಾಪ್ ಫಾರ್ KCET? ಫಸ್ಟು ಯಾರು, ಫಾರ್ ಎಕ್ಸಾಂಪಲ್, ಸರ್ ನನಗೆ ಇದೇ ಪರ್ಟಿಕ್ಯುಲರ್ ಬ್ರಾಂಚೇ ಬೇಕಾಗಿತ್ತು, ಬಟ್ ನನಗೆ ಈ ಸತಿ 1 ಲಕ್ಷ ಮೇಲೆ ರ್ಯಾಂಕ್ ಬಂದುಬಿಟ್ಟಿದೆ. ಸೊ ನನಗೆ ಇದೇ ಬ್ರಾಂಚ್ ಬೇಕು, ನನಗೆ ಇದೊಂದರಲ್ಲೇ ನಾನು ಸ್ಟಡಿ ಮಾಡಬೇಕು
ಅಂತ ಫಿಕ್ಸ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ, ದೆನ್ ಯು ಕ್ಯಾನ್ ಟೇಕ್ ಎ ಡ್ರಾಪ್. ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಚೆಕ್ ಯುವರ್ ಬೋರ್ಡ್ ಮಾರ್ಕ್ಸ್. ನಿಮ್ಮ ಬೋರ್ಡ್ ಮಾರ್ಕ್ಸ್ ಅಟ್ಲೀಸ್ಟ್ ಒಂದು 240 ಒಂದು 80% ಮೇಲೆ ಇರಬೇಕು. ನಾನು 200 ಇಲ್ಲ 180 220 60% 70% ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು CET ಒಂದು ವರ್ಷ ನಿಮ್ಗೆ ಒಳ್ಳೆ ರ್ಯಾಂಕ್ ಬರೋದು ನೆಕ್ಸ್ಟ್ ಇಯರು. ಎಂತಕ್ಕೆ ಅಂತ ಬೋರ್ಡ್ ಮಾರ್ಕ್ಸ್ ಕಳ್ಕೊಂಡಿದ್ದೀರಲ್ಲ ನೀವು ಆಲ್ರೆಡಿ. ಸೊ ನನ್ನ ಸಜೆಷನ್ ಅಟ್ಲೀಸ್ಟ್ ಒಂದು ಬೋರ್ಡ್ ಮಾರ್ಕ್ಸ್ ಒಂದು 240 250 270 280 ಇರೋದು ತುಂಬ ಒಳ್ಳೆಯದು. ಕೆಲವು ಮಕ್ಳು ಏನಾಗಿದೆ ದೇ ಹ್ಯಾವ್ ಅಂದರೆ ಈ ಸತಿ CET ಎಕ್ಸಾಮಲ್ಲಿ ಸ್ವಲ್ಪ ಅವರು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅವ್ರ ಬೋರ್ಡ್ ಎಕ್ಸಾಮ್ ತುಂಬ ಚೆನ್ನಾಗಿದೆ, ಮಾರ್ಕ್ಸ್ 290 295 ಇದೆ. ಬಟ್ CETಯಲ್ಲಿ ಏನೋ ಗೊತ್ತಲ್ವಾ, ಆಬ್ವಿಯಸ್ಲಿ ಪಾಪ ಕ್ವಶನ್ ಪೇಪರ್ ತೊಗೊಂಡ್ರೆ ಫಸ್ಟ್ 5-10 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದುಬಿಟ್ಟಿದೆ. ಸೊ ಮಕ್ಕಳಿಗೆ ಏನೋ ಭಯ ಆಗುತ್ತೆ. ಸೊ ದೇ ವಿಲ್ ಡೆಫಿನೆಟ್ಲಿ ನಾಟ್ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಈ ಥರ ಕೆಲವು ಮಕ್ಕಳಾಗಿದ್ದಾರೆ. ಬಟ್ ಅವ್ರ PUC ಮಾರ್ಕ್ಸ್ ತುಂಬ ಚೆನ್ನಾಗಿದೆ. ಸೊ ನಿಮ್ಮ PUC ಮಾರ್ಕ್ಸ್ ತುಂಬ ಚೆನ್ನಾಗಿದೆ, 280 290 295 ಈ ಥರ ಇದೆ. ಬಟ್ ಏನೋ ಮಿಸ್ಟೇಕ್ ಆಗಿ ಸರ್ ನಿಮ್ಗೆ CETಯಲ್ಲಿ ಈ ಥರ ಆಗಿಬಿಟ್ಟಿದೆ, ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಡ್ರಾಪ್ CETಗೆ. ಇಲ್ಲ ಅಂದರೆ ಯು ಶುಡ್ ನಾಟ್ ಥಿಂಕ್ ಅಬೌಟ್ ಡ್ರಾಪ್ ಎಟ್ ಆಲ್. ನಾನು ಹೇಳ್ತೀನಿ, ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಒಂದು, ನಿಮ್ಗೆ ಅದೇ ಪರ್ಟಿಕ್ಯುಲರ್ ಬ್ರಾಂಚ್ ಬೇಕು, ಸಿಗ್ತಾ ಇಲ್ಲ. ಯಾವುದೂ ಕಾಲೇಜಲ್ಲಿ ಸಿಗ್ತಾ ಇಲ್ಲ ಅಂದರೆ ಆ ಕೋರ್ಸ್ ನಿಮ್ಗೆ ಸಿಗ್ತಾ ಇಲ್ಲ. ಆ ಕೋರ್ಸ್ ನಿಮ್ಗೆ ಬೇಕು, ಆ ಕೋರ್ಸ್ ನಿಮ್ಗೆ ಸಿಗ್ತಾ ಇಲ್ಲ ಯಾವುದೂ ಕಾಲೇಜಸಲ್ಲಿ ನಿಮ್ಮ ರ್ಯಾಂಕಿಗೆ. ಇನ್ ದಟ್ ಕೇಸ್ ಆ್ಯಂಡ್ ಆಲ್ಸೋ ಪ್ರೊವೈಡೆಡ್ ನಮಗೆ ಬೋರ್ಡ್ ಎಕ್ಸಾಮ್ ಆಗೋದು ಚೆನ್ನಾಗಿದೆ ಸರ್ ಅಂತೇಳಿ ಸೇಫಾಗಿ ನೀವು ಡ್ರಾಪ್ ತೊಗೊಬೋದು. ತುಂಬ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಅಂತ ಹೇಳಿದ್ರೆ ಅಗೇನ್ ನಾವೇನು ಮಾಡೋಕ್ಕಾಗಲ್ಲ. ದೆನ್ ಇನ್ ದಟ್ ಕೇಸ್ ನೀವು ಯಾಕೆ ಯೋಚನೆ ಮಾಡ್ತೀರಾ? ತುಂಬ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಆಗಿದೆ, 220 ಆಗಿದೆ, ಅವ್ನು ಇಂಜಿನಿಯರಿಂಗ್ ಚೆನ್ನಾಗಿ ಬಂದಿಲ್ಲ. ಗೋ ವಿತ್ ನಿಮ್ಗೆ ಯಾವುದೊಂದು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇದೆ, ಎಲೆಕ್ಟ್ರಾನಿಕ್ಸು, ಟೇಕ್ BSc MSc ಎಲೆಕ್ಟ್ರಾನಿಕ್ಸ್ ಇನ್ ದಟ್ ಓನ್ಲಿ ಡೂ ರಿಸರ್ಚ್ ಮಾಡಿ. ಅದರಲ್ಲಿ ಚೆನ್ನಾಗಿ ಯಾರು ಹೇಳಿದ್ದು ನಿಮ್ಗೆ ಆಗಲ್ಲ ಪ್ಲೇಸ್ಮೆಂಟ್ಸ್ ಅಂತ? ಎಲ್ಲ ಆಗುತ್ತೆ. ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಮೆಡಿಕಲ್ ಮಾಡೋಕ್ಕಂದ್ರೆ ನೀವು ಮೆಡಿಕಲ್ ಕಾಲೇಜಿಗೆ ಹೋಗಬೇಕು. ಇಂಜಿನಿಯರಿಂಗ್ ಇಸ್ ನಾಟ್ ಲೈಕ್ ದ್ಯಾಟ್. ಎನಿವನ್ ಕ್ಯಾನ್ ಅಚೀವ್ ಎನಿಥಿಂಗ್. ಇದು ಎಷ್ಟೊಂದು ಕಂಪ್ನೀಸಲ್ಲಿ BSc ಮಾಡಿದವರು MSc ಮಾಡಿದವರು ದೇ ಆರ್ ಇನ್ ಟಾಪ್ ಪೊಸಿಷನ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಡೋಂಟ್. ಆ್ಯಂಡ್ ಆಲ್ಸೋ ಫೈನಾನ್ಷಿಯಲ್, ಬಿಫೋರ್ ಟೇಕಿಂಗ್ ಎ ಡ್ರಾಪ್ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ನೀವೇ ನಿಮಗೆ ತುಂಬ ಫೈನಾನ್ಷಿಯಲ್ ಇಶ್ಯೂಸ್ ಇದ್ದರೆ ಡೋಂಟ್ ಟೇಕ್ ದ ಡ್ರಾಪ್. ತೊಗೊಂಡು ಮತ್ತೆ ಒಂದು 70,000-80,000 ಸ್ಪೆಂಡ್ ಮಾಡಿ ಆಫ್ಲೈನ್ಗೆ ಅದು ಇದಕ್ಕೆ ನಾಟ್ ರಿಕ್ವೈರ್ಡ್. ಮತ್ತು ನೀವು ಒಂದು ವರ್ಷ ಮನೇಲಿ ಕೂತಿರ್ತೀರ, ಡಿಮೋಟಿವೇಶನ್ ಆಗುತ್ತೆ. ಸೊ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಮಕ್ಕಳನ್ನ ಮತ್ತೆ ಹೇಳ್ತಾ ಇದ್ದೀನಿ. ಅರ್ಥ ಆಗಿದೆ ಕ್ಲಿಯರಾಗಿ? ಯೋಚನೆ ಮಾಡಿ, ಕುತ್ಕೊಂಡು ಎಲ್ಲ ಯೋಚನೆ ಮಾಡಿ, ಎಲ್ಲ ಪಾಯಿಂಟ್ ಯೋಚನೆ ಮಾಡಿ, ದೆನ್ ಯು ಕ್ಯಾನ್ ಟೇಕ್ ಎ ಡ್ರಾಪ್. ಅರ್ಥ ಆಗಿದೆ ಕ್ಲಿಯರಾಗಿ? ಮತ್ತು ನಾನು ಹೇಳಿ ಡ್ರಾಪ್ ತೊಗೊಂಡಾಗ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಒಂದು ವೇಳೆ ನೀವು ಡ್ರಾಪ್ ತೊಗೊಂಡ್ರಿ, ಸೊ ಡೋಂಟ್ ಪ್ರಿಪೇರ್ ಓನ್ಲಿ ಫಾರ್ KCET. ಪ್ರಿಪೇರ್ ಫಾರ್ ಬೇರೆ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗಿ. ಈಗ ಕಾಮಿಡಿಗೆ ಬರುತ್ತೆ, ಇಲ್ಲ ನಿಮ್ಗೆ NDA ಇಂಟ್ರೆಸ್ಟ್ ಇದ್ದು NDA ಆಗಿಲ್ಲ, NDA ಮಾಡ್ಕೊಳ್ಳಿ. ಅಥವಾ ಎಷ್ಟೊಂದು ಕಾಮಿಡಿ ಎಕ್ಸಾಮ್ಸ್ ಇದೆ. ಎಲ್ಲಿ PUC ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡೋದಿಲ್ವೋ ಆ ಥರ ಎಷ್ಟೊಂದು ಎಕ್ಸಾಮ್ಸ್ ಇದೆ. ಆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ. ನಾಟ್ ಓನ್ಲಿ CET ಜೊತೆ ನೀವು ಡ್ರಾಪ್ ತೊಗೊಂಡ್ರೆ, ಯಾಕಂದರೆ ಎಲ್ಲ ಸಿಲೆಬಸ್ಸು ಒಂದೇ, ಎಲ್ಲ ಕ್ವಶನ್ ಸಿಮಿಲರ್ ಇರುತ್ತೆ, ಅದೇನು ಅಷ್ಟೊಂದು ಚೇಂಜಸ್ ಆಗೋದಿಲ್ಲ. ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. CETಗೆ ಏನು ಪ್ರಿಪೇರ್ ಆಗ್ತಿದೆ ಅದ್ರ ಜೊತೆ ಅದೇ ಸಿಲೆಬಸ್ನ ಬೇರೆ PYQ ಸಾಲ್ವ್ ಮಾಡಿ. ಬೇರೆ ಅದರ್ ಎಕ್ಸಾಮ್ಸ್, ಕಾಮಿಡಿಕೆ ಆಗಿರಲಿ, BITSAT ಆಗಿರಲಿ, ಇನ್ನೊಂದು ಯಾವುದೋ ಕಾಲೇಜಸ್ ಎಷ್ಟೊಂದು ಎಕ್ಸಾಮ್ಸ್ ಇರುತ್ತಲ್ವ, ಅದೆಲ್ಲದನ್ನು ಸಾಲ್ವ್ ಮಾಡಿ. ಬಟ್ ಡೋಂಟ್ ಪ್ರಿಪೇರ್ ಓನ್ಲಿ ಫಾರ್ CET. ನಾನು ಸಜೆಸ್ಟ್ ಮಾಡ್ತೀನಿ, ಇಫ್ ಯು ರಿಯಲಿ ಗುಡ್ 290 295+ ಇದೆ, ನೀವು ಡ್ರಾಪ್ ತೊಗೊಂತೀರ ಅಂತ ಹೇಳಿದ್ರೆ I would suggest prepare for JEE only beginning, 2-3 months. That's very important. So drop yearly, don't study only about your CET ಗೋಸ್ಕರ ಮಾತ್ರ ಡ್ರಾಪ್ ತೊಗೊಂಡ್ರಿ ಅಂತ ಅಷ್ಟೊಂದು ನೆಸೆಸಿಟಿನೇ ಇಲ್ಲ CETಗೆ. CET ಆರಾಮಾಗಿ ತೆಗಿಬೋದು. ಆ್ಯಕ್ಚುಲಿ ಈ ವರ್ಷ ಬಿಕಾಸ್ ಆಫ್ ಔಟ್ ಆಫ್ ಸಿಲೆಬಸ್ ಸಮ್ ಇಶ್ಯೂಸ್ ಹ್ಯಾಪೆಂಡ್. ಈವನ್ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೂಡ ಈಸಿನೇ ಇತ್ತು, ಬಟ್ ದಟ್ ವಾಸ್ ಔಟ್ ಆಫ್ ಸಿಲೆಬಸ್. ಲೈಕ್ ಪ್ಲೇನ್ಸ್ ಕ್ವಶನ್, 3D ಜಾಮೆಟ್ರಿ, ಇಮೇಜು, ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್, ದೇರ್ ಆಲ್ ಈಸಿ ಓನ್ಲಿ, ಬಟ್ ಔಟ್ ಆಫ್ ಸಿಲೆಬಸ್ ಅಷ್ಟೇ. ಈ ರೀತಿ ಡ್ರಾಪ್ ಇಯರ್ಲಿ. ಇನ್ನೊಂದು, ಇಫ್ ಯು ಟೇಕಿಂಗ್ ಡ್ರಾಪ್, ನಾನು ಮತ್ತೆ ಹೇಳ್ತೇನೆ, ತುಂಬ ಜನ ಮಕ್ಕಳು ಹೇಳ್ತಾರೆ ಸ್ಟಾರ್ಟಿಂಗ್ ಜೋಶಲ್ಲಿ ತೊಗೊಂಡ್ಬಿಡ್ತಾರೆ ಡ್ರಾಪ್. ನಾನು ಡ್ರಾಪ್ ತೊಗೊತೀನಿ ನೆಕ್ಸ್ಟ್ ಇಯರ್ ಐ ವಿಲ್ ಗೆಟ್ ಎ ರ್ಯಾಂಕ್ ಅಂಡರ್ 1000 ಅಂತ ಡ್ರಾಪ್ ತೊಗೊತೀನಿ ಹೇಳ್ತೀರಾ. ಬಟ್ ಆ ಹಾರ್ಡ್ ವರ್ಕ್ ನೀವು ಮಾಡೋದಿಲ್ಲ. 90% ಆಫ್ ದ ಪೀಪಲ್ ನಾನು ಹೇಳ್ತೀನಿ, ಯಾರು ಡ್ರಾಪ್ ತೊಗೊತಾರೋ ಅವ್ರು ಫೇಲ್ ಆಗ್ತಾರೆ, ಅವ್ರು ಇನ್ನೂ ಕೆಟ್ಟ ರ್ಯಾಂಕ್ ತೊಗೊತಾ ಇದ್ದಾರೆ. ನಾನು ಎಲ್ಲರೂ ಹೇಳ್ತಾ ಇಲ್ಲ, ಬಟ್ ಮೆಜಾರಿಟಿ ಆಫ್ ದ ಪೀಪಲ್ ಏನಾಗುತ್ತೆ, ಡ್ಯೂರಿಂಗ್ ದ ಡ್ರಾಪ್ ಇಯರ್ ಏನು ಮಾಡ್ತೀರಾ ನೀವು, ಆರಾಮಾಗಿ ರಿಲ್ಯಾಕ್ಸ್ ಆಗ್ತೀರಾ, ಆಯಿತಾ. ಇನ್ನೂ ಟೈಮ್ ಇದೆ CETಗೆ ಅಲ್ಲ. ಈಗ 1 ವರ್ಷ ಟೈಮ್ ಕೊಟ್ಟು ನಾನು ಸತಿ ವೀಡಿಯೋ ಹೇಳಿದ್ದೀನಿ, ಸತಿ ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಹೇಳ್ತಾ ಇದ್ದೀನಿ, ಜೊತೆ CET ಪ್ರಿಪೇರ್ ಆಗಿ, ಬೋರ್ಡ್ ಎಕ್ಸಾಮ್ಸ್ CS ಪ್ರಿಪೇರ್ ಆಗಿ. ಹೌ ಮೆನಿ ಟೈಮ್ ನಾನೇ ಸತಿ ಹೇಳಿದ್ದೀನಿ ಹೇಳಿ. ಈ ಒಂದು 15 ದಿವಸ ಹಾರ್ಡ್ ವರ್ಕ್ ಮಾಡಿ, 1 ತಿಂಗಳು 2 ತಿಂಗಳು ಹಾರ್ಡ್, ನಂಗೆ ಈಗಲೂ ನೆನಪಿದೆ. ಐ ಯೂಸ್ ಟು ಟೆಲ್ 2 ತಿಂಗಳು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಅದಾದಮೇಲೆ CETಗೆ 3 ತಿಂಗಳು ರಜಾ ಸಿಗುತ್ತೆ, ನಿಮ್ಗೆ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು. ಸತಿ ಐ ಹ್ಯಾವ್ ಟೋಲ್ಡ್ ಸೋ ಮೆನಿ ಟೈಮ್ಸ್.
ಒಂದು ವೇಳೆ ನೀವು ಆ ಟೈಮಲ್ಲಿ ಅಷ್ಟು ಹೇಳಿದ್ರು ನೀವು ಹಾರ್ಡ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ ವಿಲ್ ಡೂ ಹಾರ್ಡ್ ವರ್ಕ್ ನಾವು ಆಲ್ಸೋ. ಅರ್ಥ ಆಯ್ತಾ? ಫಸ್ಟ್ ಸೊ ನೀವೇನು ಮಾಡ್ಬೇಕಂದ್ರೆ ನೀವೇ ಓಕೆ ನಾನು ಡ್ರಾಪ್ ತೊಗೊತೀನಿ. ಇಮ್ಯಾಜಿನ್ ದಟ್ ಯು ಟೇಕನ್ ಎ ಡ್ರಾಪ್. ನಾನು ಡ್ರಾಪ್ ತೊಗೊಂಡಿದ್ದೀನಿ, ನನ್ನ ಟೈಮ್ ಟೇಬಲ್ ಹೆಂಗಿರುತ್ತೆ, ನಾನು ಏನು ಮಾಡ್ತೀನಿ ಡೈಲಿ, ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಆ ಟೈಮ್ ಟೇಬಲ್ನ ಒಂದು 30 days ಫಾಲೋ ಮಾಡಿ. ನಾನು ಡ್ರಾಪ್ ತೊಗೊತೀನಿ ಯೋಚನೆ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಆ ಟೈಮ್ ಟೇಬಲ್ನ ಫಾಲೋ ಮಾಡಿ ಒಂದು 30 days. ಅದನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಎಸ್ ಯು ಆರ್ ಕೇಪಬಲ್ ಆಫ್ ಟೇಕಿಂಗ್ ಡ್ರಾಪ್. ಯಾಕಂದರೆ ಮತ್ತೆ ಡ್ರಾಪ್ ತೊಗೊಂಡು ಮತ್ತೆ ಇರೋ ರ್ಯಾಂಕ್ನೂ ಕಳ್ಕೊಂಡು ಆ ಥರ ಮಾಡ್ಕೊಬೇಡಿ. ಡೋಂಟ್ ಡೂ ದ್ಯಾಟ್. ತುಂಬ ಜನ ಮಕ್ಕಳು ಆ ಥರ ಮಾಡಿದ್ದಾರೆ. ಯೂಶಲಿ CET ಕೂಡ ಒಂದು 8,000 to 10,000 ಸ್ಟೂಡೆಂಟ್ಸ್ ಡ್ರಾಪ್ ತೊಗೊತಾರೆ ಲಾಸ್ಟ್ ಇಯರ್ ಡೇಟಾ ಪ್ರಕಾರ. ಅದೇ ನಾನು ಹೇಳ್ತಾ ಇರೋದು. ಸೊ ಟೆಸ್ಟ್ ಯುವರ್ ಸೆಲ್ಫ್. ನೀವು ನಿಜವಾಗ್ಲೂ ಅಷ್ಟು, ಯಾಕೆಂದರೆ ನಿಮ್ಗೆ ತುಂಬ ಡಿಮೋಟಿವೇಟ್ ಆಗುತ್ತೆ ಡ್ಯೂರಿಂಗ್ ದಟ್ ಟೈಮ್. ಅದಕ್ಕೋಸ್ಕರ ಮತ್ತೆ ಯೋಚನೆ ಮಾಡಿ. ಡ್ರಾಪ್ ತೊಗೊಳೋಕ್ಕಿಂತ ಮುಂಚೆ ಅಗೇನ್ ಥಿಂಕ್ ಯುವರ್ ಸೆಲ್ಫ್, ಟೆಸ್ಟ್ ಯುವರ್ ಸೆಲ್ಫ್ ವೆದರ್ ಯು ಹ್ಯಾವ್ ದಟ್ ಕರೇಜ್. ಅಂದರೆ ಮೆಟೀರಿಯಲ್ಸ್ ಎಲ್ಲ ಗೊತ್ತು ನಿಮ್ಗೆ, ಯಾವ ಮೆಟೀರಿಯಲ್ಸ್ ಓದಬೇಕು, ಏನು ಓದಬೇಕು ಎಲ್ಲ ಗೊತ್ತಿರುತ್ತೆ. ಅದೇ ಓದೋದಿದೆಯಲ್ವಾ, ಕುತ್ಕೊಂಡು ಅದು ತುಂಬ ಇಂಪಾರ್ಟೆಂಟು. ಅಷ್ಟು ನಿಮಗೆ ಯು ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಸೆಲ್ಫ್. ಕುತ್ಕೊಂಡು ನಾನು ಡೈಲಿ ಓದ್ತೀನಿ ಸರ್ ವಿತೌಟ್ ಫೇಲ್. ಈ ಸತಿ ಏನೋ ಮಿಸ್ಟೇಕ್ ಆಗಿದೆ ನಂದು, ಬಟ್ ನಾನು ತುಂಬ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟೇ, ಬಟ್ ಈ ವರ್ಷ ನನ್ನ ಮಿಸ್ಟೇಕ್ ಆಯಿತು. ನಾನು ಏನು ಅಂದ್ಕೊಂಡ್ರೆ ಆ ಥರ ಓದ್ತೀನಿ, ಬಟ್ ಈ ವರ್ಷ ಮಿಸ್ಟೇಕ್ ಆಯಿತು, ಇದು ನಾನು ಮಾಡೋದಿಲ್ಲ. ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಇದೆ ಅಂತ ಹೇಳಿದ್ರೆ ದೆನ್ ಯು ಟೇಕ್ ಎ ಡ್ರಾಪ್. ಅರ್ಥ ಆಯ್ತಾ? ಸೊ ನಾನಂತೂ ಇಂಜಿನಿಯರಿಂಗ್ ಬಂದಾಗ ಮತ್ತೆ ಹೇಳ್ತಾ ಇದ್ದೀನಿ, ಐ ಡೋಂಟ್ ಸಜೆಸ್ಟ್ ಡ್ರಾಪ್ಸ್. ಏನಕ್ಕೆ ಡ್ರಾಪ್ ಬೇಕು? ನಿಮ್ಗೆ ಯಾವ ಸಿಲೆಬಸ್, ನೀವು ಯಾವ ನಿಮಗೆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಫೀಲ್ಡಲ್ಲಿ ಸ್ಟಡಿ ಮಾಡ್ಬೋದು ನೀವು. ಮೇ ಬಿ ಯು ಮೇ ನಾಟ್ ಗೆಟ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ದ್ಯಾಟ್, ಯು ಕ್ಯಾನ್ ಗೆಟ್ ಅದರ್ ಡಿಗ್ರೀಸ್ ಇನ್ ದ್ಯಾಟ್, ಅದರ್ ನೇಮ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ನಾನು ತುಂಬ ಹೇಳಬೇಕು, ಐ ಟೆಲ್ ಇನ್ ಡಿಫ್ರೆಂಟ್ ವೀಡಿಯೋಸ್, ಬಟ್ ಎಷ್ಟೊಂದು ಹೇಳಬೇಕು. ನಾಟ್ ಓನ್ಲಿ ಲೈಕ್ ನೀವೆಲ್ಲ ಬರೀ ಇಂಜಿನಿಯರಿಂಗ್ ಕಡೆ ಹೋಗ್ತಾ ಇದ್ದೀರಾ ಮಕ್ಕಳೇ. ಸೊ ನಾನು ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋ ಐ ಟುಕೆ ಏನೇನು ಆಗಬೇಕು ಅಂತ ನಾನು ಒಂದು ಎಕ್ಸೆಲ್ ಶೀಟಲ್ಲಿ ತೊಗೊಂಡೆ. ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ಗಿವನ್ ನಾನು ಬರೀ CS. ನಾನೊಂದು ಸ್ಟೂಡೆಂಟ್ಸ್ ತೊಗೊಂಡೆ, ಡೇಟಾ ತೊಗೊಂಡೆ. ಸೊ ನೀವು ಯಾವ ರ್ಯಾಂಕ್ ತೊಗೊಬೇಕು, ನೀವು ಯಾವುದು ಕೋರ್ಸ್ ಏಮ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಎವ್ರಿ ಒನ್ CS. ಸಂದೆಗಳು ಹರ್ಡ್ ಮೆಂಟಾಲಿಟಿ ಅಂತ ಹೇಳ್ತೀವಿ. ಯೋಚನೆ ಮಾಡಿ ನೀವು, ಇದೇ ಸೋ ಮೆನಿ ಅದರ್ ಫೀಲ್ಡ್ಸ್, ಅಗ್ರಿಕಲ್ಚರ್ ಆಗಿರಲಿ, ಅಗ್ರಿಕಲ್ಚರ್ ಟೆಕ್ನಾಲಜಿ ಯೂಸ್ ಮಾಡೋದಾಗಿರಲಿ, ಬಿಸ್ನೆಸ್ ಆಗಿರಲಿ, ಎಷ್ಟೊಂದಿದೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ ನಿಮಗೆ. ಎನಿವೆ ಇದೆಲ್ಲ ನಾನು ವಿಡಿಯೋ ಡಿಸ್ಕಸ್ ಮಾಡ್ತೀನಿ. ಐ ವಿಲ್ ಸ್ಟಾಪ್ ಇಟ್ ಹಿಯರ್. ನಿಮ್ಗೊಂದು ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ಡ್ರಾಪ್ ತೊಗೊಂಡೋಗಿನ ಮುಂಚೆ 100 times ಯೋಚನೆ ಮಾಡಿ. ಅದಾದ ಹೇಳೋ ಪಾಯಿಂಟಲ್ಲಿ ನೆನ್ಪಿಟ್ಕೊಂಡು ದೆನ್ ಇಫ್ ಯು ವಾಂಟ್ ಟು ಟೇಕ್ ಎ ಡ್ರಾಪ್ ತೊಗೊಂಡು ಚೆನ್ನಾಗಿ ಓದಿ ಅಷ್ಟೇ. ಓಕೆನಾ? ದಟ್ಸ್ ಇಟ್ ಮಕ್ಕಳೇ. ಸಿ ಇನ್ ದ ನೆಕ್ಸ್ಟ್ ವೀಡಿಯೋಸ್. KCET ಕೌನ್ಸಿಲಿಂಗ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಇನ್ನೂ ಐ ಕೀಪ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ನೀವು ಯಾವ್ದು ಬೇಕೋ ಚೆಕ್ ಮಾಡ್ತಾ ಇರಿ. ನಿಮ್ಗೆ ಯಾವ ವೀಡಿಯೋಸ್ ಬೇಕೋ ಅದು ಕಮೆಂಟ್ ಮಾಡಿ. ಐ ಕೀಪ್ ಡೂಯಿಂಗ್ ಆಲ್ ದ ವೀಡಿಯೋಸ್ ಅಷ್ಟೇ. ಸಿ ಯು ನೆಕ್ಸ್ಟ್ ವೀಡಿಯೋಸ್. ಬಾಯ್.